ನಾಳೆಗೆ ನಾವು ನ್ಯಾಷನಲ್ ಹೈವೇ ಪುನಾ ಮುಂಬೈ ರೋಡ್ ಬಂದ್ ಮಾಡ್ಕೇಸಿ ಎಲ್ಲಾರು ಕುಂಡ್ರವ್ರು ಇದೀವು. ಪ್ರತಿಯೊಬ್ಬರ ರೈತರಿಗೆ ಕರೆ ಕೊಡ್ತೀವಿ. ನೀವು ಪ್ರತಿಯೊಬ್ಬರ ರೈತರು ಏನಿದಿರಲ್ಲ, ಪ್ರತಿಯೊಬ್ಬರ ಆಟೋ ಡ್ರೈವರ್, ಕೂಲಿ ಡ್ರೈವರ್, ಅಷ್ಟು ಸಂಘ ಸಂಸ್ಥೆದವರು ಸೇರಿ ನಾವು ಎಲ್ಲರೂ ನಾಳೆಗೆ ರೋಡ್ ಬಂದ್ ಮಾಡಿ ಪ್ರತಿಭಟನೆ ಮಾಡೋಣ. ಯಾರು ಸುಧಾ ಸರ್ಕಾರ ಮಾತು ಕೇಳಬೇಡ್ರಿ. ಸುಳ್ಳು ಸರ್ಕಾರ. ಸಿದ್ದರಾಮಯ್ಯ ಏನಾಗೈತಪ್ಪ ಅಂದ್ರ ಅವ್ರಿಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂಜಿ ಕೆಲಸ ಮಾಡ್ತಾ ಇದ್ದಕ್ಕೆ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾ ಇದ್ವಿ. ಒಂದು ವರ್ಷದಿಂದ ಬರೀ ಮನವಿನೇ ಕೊಡ್ತಾ ಇದ್ವಿ. 10,000 ಮನವಿ ಕೊಟ್ಟಿದ್ವಿ. ಇದೇ ಶಿವಾನಂದ ಪಾಟೀಲ್ ಸಾಹೇಬ್ರ ಮನೆ ಮುತ್ತಿ ಹಾಕ್ಲಾಕ್ ನಾವು ಸಾವಿರಾರು ರೈತರು ಹೋಗಿದ್ವಿ. ಅಂದ್ರೆ ಇಲ್ಲೇ IB ಒಳಗೆ ಹೋಗ್ಕೇಸಿ ನಮ್ಮ ಮೀಟಿಂಗ್ ಮಾಡಿಸ್ಕೇಸಿ ಎಲ್ಲರಿಗೆ ಬೆಣ್ಣೆ ತುಪ್ಪ ಹಚ್ಚಿಸ್ಕೇಸಿ ಒಂದೊಂದು ಚಹಾ ಕುಡಿಸ್ಕೇಸಿ, ನೀವು ಈ ನೀವು ಮಾಡಿದ ಸಕ್ರಿದ್ ಚಹಾ ಕುಡಿಸ್ತೀನ, ನಿಮ್ ಕಮ್ಮಿ ರೇಟ್ ಕೊಡ್ತೀನಿ ಅಂತ 4,500 ರೂಪಾಯಿ ಘೋಷಣೆ ಮಾಡಿಸ್ತೀನಿ ಅಂತ ನಮ್ಗೆ ಭರವಸೆ ಕೊಟ್ಟಿರ್ತಾರೆ. ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಇದು ಮೊದಲೇದಾಗಿ ಸಕ್ರಿ ಸಚಿವರ ಅವು ಕಟ್ಟಿದ ಮಾತಿಗೆ ಫ್ಯಾಕ್ಟ್ರಿದವ್ರಿಗೆ ಕೇಳ್ತಾ ಇಲ್ಲ. ಈಗ ಹೆಂಗ್ ಬಸಂಗೌಡ್ರ ಫ್ಯಾಕ್ಟ್ರಿ ಮೇಲೆ ಕೇಸ್ ಹಾಕೇಸಿ ಬಂದ್ ಮಾಡಿಲ್ಲ, ಇದು ಅಷ್ಟು ಫ್ಯಾಕ್ಟ್ರಿ ಬಂದ್ ಮಾಡಿಬಿಟ್ರಿ. ಎಲ್ಲಾನೇ ಇದು ಆಗ್ತಾವ, ತಾನೇ ಡೋಗ್ತಾರ ಫ್ಯಾಕ್ಟ್ರಿದವ್ರು. ನಮಸ್ಕಾರ. ಮೊದಲೇದಾಗಿ ಎಲ್ಲಾ ರೈತರಿಗೆ, ನಮ್ಮ ಸಂಘಟನೆದವರಿಗೆ ತುಂಬಾ 3 ದಿವಸ ಬಿಜಾಪುರ್ ಅತ್ಣಿ ರೋಡ್ ಬಂದ್ ಮಾಡಿ, ನ್ಯಾಷನಲ್ ಹೈವೇ ಬಂದ್ ಮಾಡಿ ಸತತ ರಾತ್ರಿ ಹಗಲ 2 ದಿವಸ 3 ದಿವಸ ನಾವು ಸತತ ಹೋರಾಟ ಮಾಡಿವು. ಅದರದಿಂದ ಸರ್ಕಾರ ಇವತ್ತು ಏನ್ ಹೇಳ್ತಾರಪ್ಪ ಅಂದ್ರ, ನಮ್ಮ ರಾಜ್ಯ ಸರ್ಕಾರ ನಿಮ್ಮ ಶುಗರ್ ಏನಾಗಿರ್ತಾವಲ್ಲ, ಶುಗರ್ ಮ್ಯಾಲ ರೇಟ್ ಫಿಕ್ಸ್ ಆಗ್ತಾವ ಅಂತ ಹೇಳ್ತಾರ. ಅದರದಿಂದ ಈ ಸರ್ಕಾರ ಏನು UFI ಮಾಡ್ತಾ ಇದಾರಲ್ಲ, ಅದು ಏನು ಎಲ್ಲಿ ರೈತರಿಗೆ ಕಿವಿಗೆ ಹಚ್ಚಲಾರ್ದಂಗ, ಮೂಗಿ ತುಪ್ಪ ಹಚ್ಚಲಾರ್ದಂಗ ಮಾತಾಡ್ತಾ ಇದಾರೆ. ಅದು ಆಗಂಗಿಲ್ಲ. ನೀವು ನಮ್ಗ ಭರೋಸೆ ಕೊಟ್ರಿ, ಇದು ಮಾಡ್ರಿ. 3,000 ನಾವೇನ್ ಹೆಚ್ಚಿಗೆ ಕೇಳ್ತಾ ಇಲ್ಲ, 3,000 ರೂಪಾಯಿ, 3,500 ರೂಪಾಯಿ ಕೇಳ್ತಾ ಇದೀವಿ ಪರ್ KG. 3.5 ರೂಪಾಯಿ ಕೇಳ್ತಾ ಇದೀವಿ 1 KG. ಇವತ್ತು ಕೊತ್ಮೀರಿ ತಗೊಳಕ್ ಹೋಗ್ರಿ ನೀವು, ನಿಮ್ಗ 10 ರೂಪಾಯಿ ಇಷ್ಟು ಪೆಂಡಿ 200 ಗ್ರಾಮ್ ಸಿಗ್ತಾವ. ನಾವು KG ಕೇಳ್ತಾ ಇದೀವಿ 3.5 ರೂಪಾಯಿ. ಜಾಸ್ತಿ ಏನು ಕೇಳಿ 3.5 ರೂಪಾಯಿ. ಇದ್ರಕ್ಕಿಂತ ನಾವು ಏನ್ ಕಮ್ಮಿ ಕೇಳ್ಬೇಕು ಸರ್ಕಾರಗ. ಇನ್ನ ಒಂದ್ ವಿಷಯಪ್ಪ, ಜಾಲಿ ಕಟ್ಗಿ. ಇವತ್ತು ಜಾಲಿ ನೋಡ್ರಿ, ಅದ್ ಏನು ಹಾಕ್ಲಾರ್ದೆ ಜಾಲಿ ಕಟ್ಗಿ. ನಾವು ಅದು ಹೋಗಿ ನಾವು ಇದಕ್ ಅವರೇ ಕಡ್ಕೊಂಡು ಹೋಗ್ತಾರ. 5,000 ರೂಪಾಯಿ ಟನ್ ಐತಿ ಇವತ್ತದು ಜಾಲಿ ಕಟ್ಗಿ. ಅದನ್ನೇ ಬೆಳೆಸಿದ್ ಚಲೋಲ ಕಬ್ಬಗಿತ್ತ. ಜಾಲಿ ಕಟ್ಗಿನೇ 5,000 ರೂಪಾಯಿ ರೇಟ್ ಇದ್ದಿದ್ ಕಾರಣ ಇದು ನಾವು 3,500 ರೂಪಾಯಿ, ಸರ್ಕಾರ 3,000 ರೂಪಾಯಿ ಕೊಡ್ಲಾಕ 3,200 ರೂಪಾಯಿ ಕೊಡ್ತೀವಿ ಅಂತಾರ. ಅದು ಎಲ್ಲಿ ಪೂರಟ ಆಗಂಗಿಲ್ಲ. ಇನ್ನು ಮುಂದ ಇದಕ್ಕ ಉಗ್ರಾಗಿ ಹೋರಾಟ ಮಾಡಿ. ಇದು ಒಂದೇ ಇಲ್ಲ, ಎಲ್ಲಾ ರೈಲ್ವೆ ಸ್ಟೇಷನ್ಗಳು ಬಂದಾಗ್ತಾವ, ಎಲ್ಲಾ ರೈಲ್ವೆ ಬಂದಾಗ್ತಾವ. ಈ ಕರ್ನಾಟಕದ ಏನ್ ವಿಷಯ ಐತ್ಲ, ಕರ್ನಾಟಕ ಒಳಗೆ ಏನ್ ನಿಮ್ ಆದಾಯ ಬರ್ತಾ ಇದಾವಲ್ಲ, ಇವತ್ತು ಸರ್ಕಾರಕ್ಕೆ ಎಷ್ಟು ನಷ್ಟ ಐತ್ ನೋಡ್ರಿ. ನ್ಯಾಷನಲ್ ಹೈವೇ ಒಳಗೆ ಒಂದು ಗಾಡಿ ಓಡಾಡ್ತಾ ಇಲ್ಲ, ಬಸ್ ಯಾವ ಇಲ್ಲ, ಅನೇಕ ಪಬ್ಲಿಕ್ ತೊಂದ್ರಿ. ರೈತ ಸಂಘಟನೆದವ್ರು ಯಾರು ಮಾಡ್ತಾ ಇಲ್ಲ. ನಾವು ಸರ್ಕಾರ ಫೇಲ್ಯೂರ್ ದಿಂದ ಇವತ್ತೆಲ್ಲ ಇವೆಲ್ಲ ಆಗ್ತಾ ಇದಾವ. ಸರ್ಕಾರ ಫ್ಯಾಕ್ಟ್ರಿದವ್ರು ಸರ್ಕಾರ ಮಣಿತಾ ಇಲ್ಲ. ಏನ ಸರ್ಕಾರ ಫ್ಯಾಕ್ಟ್ರಿದವ್ರಿಗೆ ರಕ್ಷಣೆ ಮಾಡ್ತಾ ಇದಾರ, ರೈತರಿಗೆ ಎಂದೂ ರಕ್ಷಣೆ ಸರ್ಕಾರ ಮಾಡ್ತಾ ಇಲ್ಲ. ಅದರ ಸಂಬಂಧ ನಾವು ಬೆಳಗಾವ್ ಪೂನಾ ಹವೆ ಬಂದ್ ಮಾಡ್ಕೇಸಿ ನಮ್ಮ ದರಪ್ಪ ಅಜ್ಜ, ನಮ್ಮ ಗೌರವ ಅಧ್ಯಕ್ಷೆ ಗೋಕಾಕ್ ಒಳಗಿದಾರ. ಈಗ ಹೋರಾಟ ನಿರಂತರವಾಗಿ ಹೋರಾಟ ನಡೀತಾ ಇದಾವ. ನಮ್ ಗೌರವ ಅಧ್ಯಕ್ಷೆ ಎಲ್ಲಾರು ಸೇರಿ, ನಾವು ನಮ್ಮ ರಾಷ್ಟ್ರೀಯ ನಾಯಕ ಸೇರಿ ಎಲ್ಲಾರು ನಾವು ಬೆಳಗಾವ್ ಪೂನಾ ರೋಡ್ ಬಂದ್ ಮಾಡ್ಕೇಸಿ ನಾವು ಎಲ್ಲಾರು ಒಂದ್ ಜಾಗ ಸೇರ್ತಾ ಇದ್ವಿ ಎಲ್ಲ. ಯಾಕಂದ್ರ ಅರ್ಧ ಈ ಗಾಡಿ ಮಾಡುದು, ಅರ್ಧ ಆ ಗಾಡಿ ಮಾಡುದು ಏನಿಲ್ಲ. ಎಲ್ಲಾರು ನಾವು ಒಂದ್ ಜಾಗಿ ಸೇರಿ ಉಗ್ರಾಗಿ ಹೋರಾಟ ಇದಾಗ ರೂಪ ಪಡಿಬೇಕಂತ ನಾವು ಹಲವಾರು ಜಿಲ್ಲೆದಿಂದ ಜನಗಳು ಹೋಗಿ ನಾವು ಗೋಕಾಕ್ ಸೇರ್ತಾ ಇದ್ವಿ. ಗೋಕಾಕ್ದಿಂದ ಮುಂದೇನ್ ನಿರ್ಣಯ ಆಗ್ತಾವ, ಎಲ್ಲಾರು ನಮ್ಮ ರಾಜ್ಯ ಬಾಡಿ, ಜಿಲ್ಲಾ ಬಾಡಿ ಏನ್ ನಿರ್ಣಯ ಆಗ್ತಾವ, ಅದ್ರ ಮುಂದೇನ್ ನಾವ್ ಎಲ್ಲಾರು ಸೇರಿ ಉಗ್ರಾಗಿ ಹೋರಾಟ, ಎಲ್ಲಾರು ಬಾಂಡೆ ಕೂಡೆ ಎಲ್ಲಾ ಎಮ್ಮಿ ದನ ಕರ ಎಲ್ಲಾನೇ ರೋಡ್ ಮೇಲೆ ಬಿಟ್ಟು ಅಲ್ಲೇ ಜೀವನ ಮಾಡ್ಕೊಂಡು ತಿಂತೀವಿ. ಸರ್ಕಾರಗ ಏನು ಆದಾಯ ಬರ್ಲಾರ್ದಂಗ ಕಬ್ಬು ಕಡದ್ಕೊಂಡು ಹೋಗ್ಲಂಗ. ಈಗೆಲ್ಲ ಮಹಾರಾಷ್ಟ್ರ ನೋಡ್ರಿ, ಇಲ್ಲಿ ಮಹಾರಾಷ್ಟ್ರ 5,500 ರೂಪಾಯಿ ಫಿಕ್ಸ್ ಮಾಡ್ಯಾರ ಆಲ್ರೆಡಿ. ಆದ ವರ್ಷ 3,400 ರೂಪಾಯಿ ಕೊಡ್ತಾ ಇದಾರೆ. ಈಗ 3,500 ರೂಪಾಯಿ ಕೊಡ್ತೀನಿ ಅಂದ್ರೆ ಬಿ ಅವ್ರು ಒಪ್ಕೊಂಡಿಲ್ಲ. ಅಂದ್ರೆ ಈ ರೀತಿ ಎಲ್ಲ ಆದ್ರೆ ಬಿ ಈ ಸರ್ಕಾರ ಏನೂ ಮಾಡ್ತಾ ಇಲ್ಲ. ಅದರದಿಂದ ನಾವೆಲ್ಲರೂ ವಿಚಾರ ಮಾಡಿ ನಾವು ನಾಳೆ ಬೆಳಗಾವಿ ಚಲೋ ಮಾಡ್ತಾ ಇದೀವಿ. ನೋಡೋಣ ಮುಂದಿನ ನಿರ್ಣಯ ಏನ್ ಬರ್ತಾರೆ. ಸಿದ್ದರಾಮಯ್ಯ ಅವರು ತಮ್ಮ ನಿರ್ಣಯ ಏನಂತ ಹೇಳಿದ್ದಾರೆ? ಸಿದ್ದರಾಮಯ್ಯ ಅವರು ಹೇಳ್ತಾರ, ರಾಜ್ಯ ಸರ್ಕಾರ ನಮ್ಮ ಕಡೆ ಏನೂ ಇರಂಗಿಲ್ಲ, ನಾವು ಬರೀ ತೂಕ ಮಾಡ್ತೀವಿ, ತೂಕ ನೋಡ್ತೀವಿ ಅಂತಾರ.
ತುಕಾನೆ ನೋಡುದಿದ್ರ ಪುಣ್ಯಾತ್ಮ ನಿನಗ ಓಟ್ ಹಾಕೇಸಿ ನಾವ್ ಯಾಕೆ CM ಹಾಕೇಸಿ ಮಾಡ್ತಿದ್ವು. ನೀವು ತುಕಾನೆ ನೋಡ್ಕೊಂಡ್ರ ಈ ರಾಜ್ಯ ಸರ್ಕಾರದ ಏನ್ ಜವಾಬ್ದಾರಿ ಇರ್ತಾವಪ್ಪ ಅಂದ್ರ FRP ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಬಿಡು ಎಲ್ಲ ಅವ್ರಿಗೆ ರಾಜ್ಯ ನೀವೆಲ್ಲ ಕಾರ್ಖಾನೆ ಮೇಲೆ ಕೇಸ್ ಹಾಕಿ ಬಂದ್ ಮಾಡ ನೀವೇ ಡೈರೆಕ್ಟ್ ಮಾಡ್ರಿಲ್ಲ. ನಿಮ್ ಕೈಯಾಗ ಪಾವರ್ ಇಲ್ಲಿ ಕಾರ್ಖಾನೆ ಅಂದ್ರ ನಮ್ಮ ದೇಶದೊಳಗ ನಮ್ಮ ಕರ್ನಾಟಕ ಒಳಗ ಈ ಕಾರ್ಖಾನೆ ಫ್ಯಾಕ್ಟ್ರಿಗಳು ಯಾಕೆ ಬೇಕು? ನಿಮ್ಮ ಸಹಿ ಆಗ್ಲಾರ್ದೆ ರಾಜ್ಯ ಸರ್ಕಾರ ಯಾರ ಅವ? ಕೇಂದ್ರ ಸರ್ಕಾರ ಯಾರ? ನಮ್ ಸಂಬಂಧ ಇಲ್ರಿ ಕೇಂದ್ರ ಸರ್ಕಾರ. ನೀವು ರಾಜ್ಯ ಸರ್ಕಾರ, ನೀವು ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಂತ ಅದು ಪವರ್ ಕೋರ್ಟಿಗೆ ಹಾಕಿ ಕೇಸ್ ಹಾಕಿ ಅದು ರದ್ದು ಮಾಡ್ಬೇಕು. ಕೇಂದ್ರ ಏನ್ ಫ್ಯಾಕ್ಟ್ರಿದಿಂದ ಆದಾಯ ಹೊಂಟಾವ್, ರೈತರದಿಂದ ಆದಾಯ ಹೊಂಟಾವ್, ಅವೆಲ್ಲ ರದ್ದು ಮಾಡ್ರ ನೀವು ರಾಜ್ಯಕ್ಕೆ ಮಾಡ್ಕೋರಿಲ್ಲ. ಅದು ಯಾಕೆ ಕೇಂದ್ರಕ್ಕೆ ಕಳಿಸ್ತಾ ಇದ್ರಿ ನೀವು? ಕೇಂದ್ರ ಸರ್ಕಾರ ನಿಮ್ ಮಾತು ಕೇಳಿಗಂದ್ರ ನಾವು ಕೇಂದ್ರ ಸರ್ಕಾರಕ್ಕೆ ಇವತ್ತು ಎಷ್ಟು ಕಟ್ತಾ ಇದೀವಿ? 1,40,40,000 ರೂಪಾಯಿ ಕೊಡ್ತಾ ಇದೀವಿ ಟ್ಯಾಕ್ಸ್ ಇವತ್ತ. ಅಂದ್ರೆ ಬಿ ನೀವು ಕೇಂದ್ರ ಕಡೆನೆ ಬಟ್ ತೋರಿಸಿದ್ರ ಮೊನ್ನೆ ನೀವು ಕೇಸ್ ಹಾಕೇಸಿ ನಿಮ್ ದುಡ್ಡು ವಾಪಸ್ ಹೆಂಗ ಹಣ ತಗೊಂಡ್ರಲ್ಲ ಅದೇ ರೀತಿ ಇದು ಫ್ಯಾಕ್ಟ್ರಿ ಕೇಸ್ ಹಾಕೇಸಿ ವಾಪಸ್ ಇದು ಮಾಡ್ರಿ, ಬಿಡ್ಬಾರ್ರಿ ಅವ್ರ ಕೇಂದ್ರಿಗೆ. ಏನು ಆದಾಯ ಬಿಡ್ಲಿಕ್ಕಂದ್ರೆ ನಿಮ್ಗೆ ನಿರ್ಣಯ ಮಾಡ್ಲಕ್ ಅವಕಾಶ ಆಗ್ತಾವಲ್ಲ. ನಾವೆಲ್ಲ ರೈತರು ನಿಮ್ ಪರವಾಗಿದ್ದೀವಿ ಸಾಹೇಬ್ರ, CM ಸಿದ್ದರಾಮಯ್ಯ ಸಾಹೇಬ್ರ ನಿಮ್ ಪರವಾಗಿ ನಾವೆಲ್ಲ ರೈತರು ಇದ್ವು. ಇಲ್ಲಾಂದ್ರೆ ಎಲ್ರೇ ನೀವು ಕೇಂದ್ರ ಮೇಲೆ ಹಾಕುದು, ಕೇಂದ್ರ ಸರ್ಕಾರ ನಿಮ್ ಮೇಲೆ ಹಾಕುದು. ಅನೇಕ ನಿಮ್ MLA ಫ್ಯಾಕ್ಟ್ರಿಗಳು ಐತಿ ಏನ ಅದರದಿಂದ ನಿಮ್ MLA ರಕ್ಷಣೆ ಮಾಡುದಾಗ್ಲಿ, ಫ್ಯಾಕ್ಟ್ರಿದವ್ರಿಗೆ ರಕ್ಷಣೆ ಬಿಜೆಪಿದವ್ರಿಗೆ ಫ್ಯಾಕ್ಟ್ರಿ ಐತಿ, ಕಾಂಗ್ರೆಸ್ ದವ್ರಿಗೆ ಫ್ಯಾಕ್ಟ್ರಿ ಐತಿ, JDS ದವ್ರಿಗೆ ಫ್ಯಾಕ್ಟ್ರಿ ಐತಿ. ಅದರದಿಂದ ನೀವು ಅವ್ರಿಗೆ ರಕ್ಷಣೆ ಮಾಡ್ಲಾಕ್ ಆದ್ರ ಮುಂದ ರೈತರು ಬರೋ ದಿನಮಾನ ಒಳಗೆ ನಿಮ್ಗೆ ತಕ್ಕ ಪಾಠ ಕಲಿಸ್ತಾವ. ಬರೋ ದಿನಮಾನ ಒಳಗೆ ನಿಮ್ಮ ಸರ್ಕಾರ ಏನು ಉಳಿಸಂಗಿಲ್ಲ, ಅವ್ರ ರೈತರು ಹೀಗೆ ಉಳಿಸಂಗಿಲ್ಲ. ನೋಡಾಕತ್ತೀರಿ ಅನೇಕ ಕಠಿಣ ಪರಿಸ್ಥಿತಿ ಬರ್ತಾವ ನಿಮ್ಗ. ಅದ್ರ ಎಚ್ಚರಿಕೆ ಆಗಿ 3,500 ರೂಪಾಯಿ ಬಾರಿಕ್ ರೇಟ್ ಕೇಳಿಲ್ಲ, 3,500 ರೂಪಾಯಿ ಪರ್ ಕೆಜಿ ಆಗ್ತಾ ಇದಾವ. ನೀವು 3,500 ರೂಪಾಯಿ ಕೊಟ್ರ ಅದು ಎದಕ್ ಲೆಕ್ಕ ಬರಂಗಿಲ್ಲ. ಒಂದ್ ಹುಡುಗರು ಚಾಕ್ಲೇಟ್ ತಗೋಬೇಕಂದ್ರ 3 ಚಾಕ್ಲೇಟ್ ತಗೊಂಡ್ರ ಅಲ್ಲೇ ಹೋಯ್ತದು. ಅಷ್ಟು ನಮ್ ಕಮ್ಮಿ ರೇಟ್ ಕೇಳ್ತಾ ಇದೀವಿ ನಾವು, ಏನು ಕೇಳಿಲ್ಲ ನಿಮ್ಗೆ. ಈಗ ಈಗ 3,450 ರೂಪಾಯಿ ಮಾಡಿ ನಿಮಗೆ ಒಪ್ಪಿಗೆ ಐತೆ ಇಲ್ರಿ? 3,200 ರೂಪಾಯಿ ಹೇಳ್ತಾ ಇದಾರೆ. ಅದು ಬಿ ಕೇಂದ್ರ ಸರ್ಕಾರಕ್ಕೆ ಕೇಳಬೇಕಂತ ಇದಾರೆ. ಒಪ್ಪಿಗೆ ಇಲ್ಲ. ಅವು ಡಿಕ್ಲೇರ್ ಹೆಂಗ್ ಹೇಳಾನಂದ್ರ ನೀವು ಶುಗರ್ ಮೇಲೆ ಆಗುದು ನಾ ಕೇಂದ್ರ ಸರ್ಕಾರಕ್ಕೆ ಕೇಳವ. ಅದು ಯಾರು ಯಾವ ಸಚಿವರಾಗ್ಲಿ, ಸಕ್ರಿ ಮಂತ್ರಿ ಆಗ್ಲಿ, CM ಅವ್ರಾಗ್ಲಿ ಯಾರು ಮೈಗೆ ಹಚ್ಕೋತಾ ಇಲ್ಲ. ಪೂರ ಕರ್ನಾಟಕದಲ್ಲಿ ಮೇನ್ ಲೀಡರ್ಸ್ ಕೂಡಿ ನೀವು ಅಲ್ಲಿ ಸಿದ್ದರಾಮಯ್ಯ ಇದು ರಿಲೇಟೆಡ್ ಅಧಿಕಾರಿ ಶಿವಾನಂದ ಪಾಟೀಲ್ ಅವರಿಗೆ ನೀವು ಮನವಿ ಕೊಟ್ಟಿ ಇದು ಅವ್ರಿಗೆ ಗಮನಕ್ಕೆ ತರ್ಬೋದಾಗಿತ್ತು. ಆದ್ರೆ ಪೂರ ಕರ್ನಾಟಕದಲ್ಲಿ ಹೋರಾಟ ಮಾಡಿ ಎಲ್ಲ ಬಂದ್ ಮಾಡಿ ಇದು ಹೋರಾಟ ಮಾಡಾಕ್ತೀರಿ ಯಾಕಂತ? 1 ವರ್ಷದಿಂದ ಬರೀ ಮನವಿನೇ ಕೊಡ್ತಾ ಇದೀವಿ. 10,000 ಮನವಿ ಕೊಟ್ಟಿದ್ವಿ. ಇದೇ ಶಿವಾನಂದ ಪಾಟೀಲ್ ಸಾಹೇಬ್ರ ಮನಿ ಮುತ್ಕಿ ಹಾಕ್ಲಾಕ್ ನಾವು ಸಾವಿರಾರು ರೈತರು ಹೋಗಿದ್ವಿ. ಅಂದ್ರೆ ಇಲ್ಲೇ IB ಒಳಗೆ ಹೋಗಿ ನಮ್ ಮೀಟಿಂಗ್ ಮಾಡಿಸ್ಕೇಸಿ ಎಲ್ಲರಿಗ್ ಬೆಣ್ಣೆ ತುಪ್ಪ ಹಚ್ಚಿಸ್ಕೇಸಿ ಒಂದೊಂದ್ ಚಾ ಕುಡಿಸ್ಕೇಸಿ ನೀವು ಈ ಸಕ್ರಿದ್ ನೀವು ಮಾಡಿದ ಸಕ್ರಿದ್ ಚಾ ಕುಡಿಸ್ತೀನ ನಿಮ್ ಕಮ್ಮಿ ರೇಟ್ ಕೊಡ್ತೀನಿ ಅಂತ 4,500 ರೂಪಾಯಿ ಘೋಷಣೆ ಮಾಡಿಸ್ತೀನಿ ಅಂತ ನಮ್ಗೆ ಭರೋಸೆ ಕೊಟ್ಟು ಹೋಗ್ತಾರ. ಅಂದ್ರೆ ಬಿ ಇವತ್ತು 4,500 3,500 ಕೇಳಿದ್ರೆ ಅವ್ರಿಗೆ ಆ ಘೋಷಣೆಗೆ ಆ ಕೊಟ್ಟಿದ್ ಮಾತಿಗೆ ಅವ್ರ ಕಿರಗ್ ಮಾತಾಡ್ತಾ ಇಲ್ಲ. ಈಗ ರೈತರ ಹತ್ರ ಹೋಗಾಕ್ ಹಾದಿ ಇಲ್ಲ, ಅವ್ರಿಗೆ ಮಕ ಇಲ್ಲ. ನೋಡ್ರಿ ಶಿವಾನಂದ ಪಾಟೀಲ್ ಸಾಹೇಬ್ರ ನನ್ನ ಹತ್ರ ಬರ್ತಾರೆ ಅಂತ ಕೇಳ. ಇಲ್ಲಿ ಬಿಜಾಪುರ ಒಳಗ ಏನ್ ಘೋಷಣೆ ಮಾಡಿದ್ ವಿಡಿಯೋ ಐತಿ ನನ್ನ ಹತ್ರ. ಅವ್ರು ಮಾತಾಡಿದ್ ಬಿಜಾಪುರ ಒಳಗ್ ನಮ್ಮಲ್ಲಿ ಒಂದು ಕ್ಯಾಬಿನ್ ಒಳಗ್ ಮಾತಾಡಿದ್ IB ಒಳಗ್ ಮಾತಾಡಿದ ಒಂದು ವಿಡಿಯೋ ಐತಿ. ಅವತ್ ಹೇಳಿದವ್ರು ನಿಮ್ ರೇಟಿಂಗ್ ನಾವೆಲ್ಲ ಇದು ಮಾಡಿ ನಾವು 5,000 ಕೇಳಿದ್ವಿ, 4,500 ಮಾಡಿಸ್ರಿ ಸಾಹೇಬ್ರ ಅಂದ್ರೆ ಹೂ ಅಂದಿದ್ದ. ಅವಾಗ ಹೂ ಅನ್ಲಿಕ್ಕಂದ್ರೆ ನಾವ್ ಯಾಕೆ ಕೇಳ್ತಿದೀವಿ ನಿಮ್ಗೆ? ನಿಮ್ಮ ಎಲ್ರದ್ದು ಹೋರಾಟ ಈಗ ಚಾಲ್ತಿ ಇದೆ, ಆದ್ರೆ ಯಾವ್ದು ಹೋರಾಟನಲ್ಲಿ ಶಿವಾನಂದ ಪಾಟೀಲ್ ಅವರು ಬಂದು ಭಾಗಿಯಾಗಿಲ್ಲ. ಯಾಕಂದ್ರ ಅವ್ರಿಗೆ ಯಾವ ಮಕ ಇಲ್ಲ. ಶಿವಾನಂದ ಪಾಟೀಲ್ ಸಾಹೇಬ್ರಿಗ ಇದು ಮೊದಲೇದಾಗಿ ಸಕ್ರಿ ಸಚಿವ ಅವ್ರ ಅವ್ ಕೊಟ್ಟಿದ್ದ ಮಾತಿಗ ಫ್ಯಾಕ್ಟ್ರಿದವ್ರಿಗೆ ಕೇಳ್ತಾ ಇಲ್ಲ. ಈಗ ಹೆಂಗ್ ಬಸನಗೌಡ್ರ ಫ್ಯಾಕ್ಟ್ರಿ ಮೇಲೆ ಕೇಸ್ ಹಾಕೇಸಿ ಬಂದ್ ಮಾಡಿದ್ಲ, ಇದು ಅಷ್ಟು ಫ್ಯಾಕ್ಟ್ರಿ ಬಂದ್ ಮಾಡ್ಬಿಟ್ರಿ ಎಲ್ಲಾನೇ ಇದು ಆಗ್ತಾವ. ತಾನೇ ಡೋಗ್ತಾರ ಫ್ಯಾಕ್ಟ್ರಿದವ್ರು. ಬಸನಗೌಡ ಫ್ಯಾಕ್ಟ್ರಿ ಯಾಕೆ ಬಂದಾಗಿದಾವ ಅಂದ್ರೆ ಬಸನಗೌಡ ಫ್ಯಾಕ್ಟ್ರಿ ಹೊಗಿ ಹೋಗ್ತಾ ಇದಾವ ಕೇಸಿ ಏನ್ರಿ ಬೈ ಚಾನ್ಸ್ ಅವ್ರು ಏನ್ ಪರ್ಮಿಷನ್ ತಕೊಂಡಿಲ್ಲ, ಅದು ಕಾನೂನು ವೈಸ್ ಕಾನೂನ್ಕಿಂತ ಯಾರು ದೊಡ್ಡವ್ರಿಲ್ಲ, ಅದು ಬಂದ್ ಮಾಡ್ಲಾಕ್ ನಿಮ್ಗೆ ತಕ್ಷಣ ಇದು ಐತಿ. ಇವತ್ ನಾ ಏನ್ ಹೇಳ್ತೀನಿ ಅದೇ ರೀತಿ ನಾವೆಲ್ಲರೂ ಸಾಥ್ ಇರ್ತೀವಿ ನಿಮ್ಗ. ಅಷ್ಟು ಫ್ಯಾಕ್ಟ್ರಿ ಬಂದ್ ಮಾಡ್ರಿ. 3,500 ಕೊಡ್ಲಿಕ್ಕೆ ಅಂದ್ರೆ ಫ್ಯಾಕ್ಟ್ರಿ ಜरूरत ಏನೈತಿ ನಮ್ಗೆ ಬಂದ್ ಮಾಡ್ಬಿಡ್ರಿ. ಇಲ್ಲ 3,500 ಆಗೋ ತನಕ ನಿಮ್ ಹೋರಾಟ ಇದು. 3,500 ನಮ್ಗೆ ಯಾರು ಕೊಡ್ಬೇಕು? ಫ್ಯಾಕ್ಟ್ರಿದವ್ರು ಕೊಡ್ಬೇಕು. ಸರ್ಕಾರ 2,000 ರೂಪಾಯಿ ಕೊಡ್ಬೇಕು. ಇಥನಾಲ್ ಒಳಗಿನ ಎಲ್ಲ ಟ್ಯಾಕ್ಸ್ ಒಳಗಿನ 5,500 ಬೇಡಿಕೆ ಐತಿ ನಮ್ದ. ಯಾಕಂದ್ರೆ ನಾವು ಫ್ಯಾಕ್ಟ್ರಿದವ್ರ ಹತ್ರ 3,500 ನೀವು ಫಿಕ್ಸ್ ಮಾಡಿಸ್ರಿ ಅಂತ ಇದೀವಿ. ಫ್ಯಾಕ್ಟ್ರಿದವ್ರು ಹೇಳ್ತಾ ಇದಾರೆ 3,200 ರೂಪಾಯಿ ಕೊಡ್ತೀವಿ ಅಂತ ಅದೇ ಮಾತು ಇಟ್ಕೊಂಡು ಕೂತಾರ ಸರ್ಕಾರ. ನಾವೇನ್ ಹೇಳ್ತಾ ಇದೀವಿ, ನಿಮ್ಮ ಟ್ಯಾಕ್ಸ್ ಏನ್ ಹೊಂಟಾರಲ್ಲ ಆ ಟ್ಯಾಕ್ಸ್ ಒಳಗೆ ನಮ್ಗೆ 2,000 ರೂಪಾಯಿ ಕೊಡ್ರಿ ಅಂತ ಇದು. ನಮಸ್ಕಾರ. ನಾವು ಇವತ್ತು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆಯ ಸಂಘಟನೆ ವತಿಯಿಂದ 3 ದಿನಗಳಿಂದ
ಹೊನ್ನವಾಡ ಗ್ರಾಮದ ಕ್ರಾಸದಲ್ಲಿ ಅಥಣಿ ಮಿರಜ್ ರೋಡ್ ಬಂದ್ ಮಾಡಿ ಸತ್ಯಾಗ್ರಹವನ್ನು ಮಾಡಿ ನನಗೆ ಮಾತಾಡ್ಲಿಕ್ಕೂ ಧ್ವನಿ ಇದು ಆಗಲ್ದು, ಚಿರಾಡಿ ಇದು ಆಗ್ಯದ. ಸತ್ಯಾಗ್ರಹ ಮಾಡ್ಯವು. ನಮಗ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದು 3,700 ರೂಪಾಯಿ. ಅದಕ್ಕೆ ನಮ್ದು ಏನೂ ಒಪ್ಪಿಗೆ ಇಲ್ಲ. 3,200 ರೂಪಾಯಿ ಅವರು ರೇಟ್ ಮಾಡಿದ್ದಾರೆ. ಆ ರೇಟಿಗೆ ನಾವು ಎಂದೂ ಒಪ್ಪಂಗಿಲ್ಲ. ನಾವು ಹಲವಾರು ಎಲ್ಲ ಸಂಘಟನೆಗಳು ಕೂಡಿ ನಾವು ಏನ್ ನಮ್ಮ ಬೇಡಿಕೆ ಅದ, ನಮ್ಮ ಹಕ್ಕದ ಬೇಡಿಕೆ ನಾವು ಏನ್ ಬೇಡಿದೆವು, 1 ಟನ್ ಕಬ್ಬಿಗೆ 1 ಕ್ವಿಂಟಲ್ದ 25 kg ಸಕ್ರೆ ಆಗ್ತದ 1 ಟನ್ ಮಾಲಿಗೆ. ಅದಕ್ಕೆ 45 ರೂಪಾಯಿನೇ ಹಿಡಿದ್ರ 5,400 ರೂಪಾಯಿ ಅದರದ್ದು ಬೆಲೆ ಆಗ್ತದ. ಮತ್ತ ಮುಲಾಸಿಸ್ 50 ಲೀಟರ್ ಹೊಂಡ್ತದ, ಅದಕ್ಕೆ 100 ರೂಪಾಯಿ ರೇಟ್ ಹಿಡಿದ್ರ 5,000 ರೂಪಾಯಿ ಅದರದ್ದು ಆಗ್ತದ. ಇತಾಲಿಯನ್ 1 ಟನ್ನಿಗೆ 40 ಲೀಟರ್ ಹೊಂಡ್ತದ, ಅದ್ರ ರೇಟ್ 69 ರೂಪಾಯಿ, ಅದ್ರದ್ದು 2,760 ರೂಪಾಯಿ ಆಗ್ತದ. ವಿದ್ಯುತ್ 160 ಕಿಲೋ ವ್ಯಾಟ್ ಆಗ್ತದ, 6 ರೂಪಾಯಿ ಯೂನಿಟ್ ಆತಪ್ಪ ಅಂದ್ರೆ 960 ರೂಪಾಯಿ ಆಗ್ತದ. ಸುಮಾರು 1 ಟನ್ ಕಬ್ಬಿಗೆ ಎಲ್ಲಾ ಸೇರಿ ಏನಾಗ್ತದಪ್ಪ ಅಂದ್ರೆ 14,120 ರೂಪಾಯಿ. ನಾವು ಕೇಳುದಷ್ಟು ಸರ್ಕಾರಕ್ಕ, ಫ್ಯಾಕ್ಟ್ರಿಗೆ ಎಷ್ಟು ಕೇಳಗತ್ತಿದೆವು, ಬರೀ 3,500 ನಮಗ್ ಕೊಡ್ರಿ. 1 ಟನ್ ಕಬ್ಬಿಗೆ ನಮ್ದು ಸರ್ಕಾರಕ್ಕೆ 6,000 ರೂಪಾಯಿ ಟ್ಯಾಕ್ಸ್ ಹೋಗ್ತದ. ಇವ್ರದ್ದು 3,500, ಅದ್ರದ್ದು ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ದು ಏನ್ 6,000 ಟ್ಯಾಕ್ಸ್ ಹೋಗ್ತದ. ಅದರಲ್ಲಿ 2,000 ಬೇಡದ್ರ 5,500 ನಮಗ ಆಗ್ತದ ತಿಳ್ಕಿಸಿಂದ ನಾವು ತಿಳ್ಕೊಂಡು ನಾವು ಇದು ಮಾಡಿದ್ವು. ನಮ್ಮ ಹಕ್ಕು ನಾವು ಬೇಡ್ಲಗತ್ತಿದ್ವು. ಇವತ್ತು 1 ಕಪ್ ಚಹಾ ಕುಡಿದ್ರ 5 ರೂಪಾಯಿ ಹೋಗ್ತದ. ಇವತ್ತು ನಾವು ಸುಮಾರು 10-20 ಬಾಟ್ಲಿ ನೀರು ಕುಡಿದೆವು, 1 ಬಾಟ್ಲಿಗೆ 20 ರೂಪಾಯಿ ಹೋಗ್ತದ. ನಾವು ಏನ್ ಕೇಳಗತ್ತಿದೆವು, 3 ರೂಪಾಯಿ 50 ಪೈಸೆ 1 ಕಿಲೋ ಕಬ್ಬಿಗೆ. ಬರೀ ಒಂದು ಸೂಡು ಹುಲ್ಲು ಒಯ್ರಿ 20 ರೂಪಾಯಿ ಹೋಗ್ತದ. ನಾವು ವರ್ಷತನ ನಾವು ದುಡಿದು ದುಃಖ ಪಡೆದು ಕಿಸಿಂದ ಹಗಲ್ ಕೊಟ್ರು ಬಿ ಕರೆಂಟ್ ನೀರು ಉಣಿಸ್ತೇವು, ರಾತ್ರಿ ಕೊಟ್ರು ಬಿ ಉಣಿಸ್ತೇವು. ಏನ್ ಮಾಡಿದ್ರು ಎಲ್ಲಾ ಮಾಡಿ ಕಿಸಿಂದ ಇಟ್ಟು ಮಾಡಿ 3 ರೂಪಾಯಿ 50 ಪೈಸೆ ಕೊಡುವಪ್ಪ ಅಂದ್ರೆ ಕೊಡ್ಲಿಕ್ಕೆ ತಯಾರಿಲ್ಲ. ಇದಕ್ಕೆ ಸಿದ್ದರಾಮಯ್ಯ ಸಾಹೇಬ ಇವ್ರು ಏನ್ ಮಾಡ್ಯಾರ, ಇದಕ್ಕೆ ನಾವು ಏನೋ ಒಪ್ಪಂಗಿಲ್ಲ. ನಾಳೆ ನಮ್ದು ಉಗ್ರವಾದ ಹೋರಾಟ ಇದೆ. ಎಲ್ಲ ಸಂಘಟನಾದವರು ಸೇರಿ ನಮ್ಮ ರಾಷ್ಟ್ರೀಯ ಜಗದೀಶ್ ದಲ್ಲೇವಾಲ, ರಾಕೇಶ್ ಟಿಕಾಯಿತ ಇವರೆಲ್ಲರೂ ನೇತೃತ್ವದಾಗ ನಾವು ಉಗ್ರ ಹೋರಾಟವಾಗಿ ಎಲ್ಲಾ ನ್ಯಾಷನಲ್ ಹೈವೇಗಳು ಬಂದ್ ಮಾಡ್ತೇವೆ. ಪೂರ್ತಿ ನ್ಯಾಷನಲ್ ಹೈವೇ ಬಂದ್ ಮಾಡಿ ಅದು ಏನಾಗ್ತದ ನಾಳೆ ಒಂದ್ ದಿವ್ಸ ನೋಡಿ ಅದ್ರ ಮ್ಯಾಗ ಮುಂದಿನ ಡಿಸಿಷನ್ ತಗೊಂಡು ಏನ್ ಮಾಡ್ತೇವೆ, ಇವ್ರದ್ದು ತಿಥಿ ಎಲ್ಲಾ ಊಟ ಗೀಟ ಎಲ್ಲಾ ಅಲ್ಲೇ ಮುಂದೆ ಮಾಡಿಬಿಡ್ತೇವೆ. ನಮ್ಗೆ ಹ್ಯಾಂಗ ಇವ್ರು ಸಿಟ್ಟಿಗೆ ತರಿಸ್ತಾರ ಅಂತಿಂತ ಕಾರ್ಯಕ್ರಮಗಳು ನಾವು ಯೋಜನೆಗಳು ಮಾಡ್ಕೋತ ನಾವು ಹೋಗ್ತೇವೆ. ಅದಕ್ಕೆ ಈ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ್ದು ಏನೋ ಬರೋಬರಿಲ್ಲ. ನಮ್ದು 14,120 ರೂಪಾಯಿ ಆಗದ್ರಾಗ ನಾವು 3,500 ಬೇಡ್ಲಿಕತ್ತಿದ್ದೆವು. ಇವ್ರು 3,500 ಕೊಡೋದಿಲ್ಲ. ಇನ್ನೂ 300 ರೂಪಾಯಿ ಹಾಕಿ ನಮಗ್ ಕೊಟ್ರ ಮತ್ತ ನಮ್ದು ನಾವು ಒಪ್ಪಿಗೆ, ಇಲ್ಲಂದ್ರ ನಾವು ಯಾವ ಕಾಲಕ್ಕ ಒಪ್ಪಿಗೆ ಇಲ್ಲ. ನೀವು ಹೇಳುದೇನಂದ್ರೆ ನಾಳಿಗ್ ಬರೇ ಅಷ್ಟು ಹೈವೇ ಬಂದ್ ಮಾಡುದು ಸಣ್ಣ ಹೋರಾಟ, ಇದ್ರಕ್ಕಿಂತ ದೊಡ್ಡ ಇನ್ನಕ್ಕಿಂತ ಅವ್ರು ಹೆಂಗ್ ಕಾವು ಮಾಡ್ತಾರ, ನಮಗ ಅವ್ರು ತರಿಸ್ತಾರ. ಆ ಯೋಜನೆಗಳು ನಾವು ಹುಡ್ಕೋತ ಹೋಗ್ತೇವ. ಇದ್ರ ಮೊದಲೇ ಹೇಳಿನಲ್ ನಿಮ್ಗ.